ಅವಳ ಜೊತೆ ಬಾಳ್ವೆ ಮಾಡಿದ್ರೆ ಏನಿಲ್ಲ ಪ್ರಯೋಜನ. ಅವಳಿಗೆ ಮಕ್ಕಳಾಗಕ್ಕಿಲ್ಲ ಅಂತ ಡಾಕ್ಟರ್ ಹೇಳಿಲ್ವೇ? ನಮ್ಮ ವಂಶನ ಹೆಂಗ ಬೆಳೆಸೋದು? ವಂಶ ಬೆಳಿಬೇಕು ಅಂತಂದ್ರೆ ನಮ್ಗೆ ಮಗ ಆಗ್ಬೇಕು ಅಂತಿಲ್ಲ ಅಪ್ಪಯ್ಯ. ಯಾವ್ದಾದ್ರೂ ಮಗಿನ ದತ್ತು ತಗೊಂಡ್ರೆ ನಡೀತದ್ ಬಿಡು. ನಾ ಹೇಳಿದ್ದೆ ಇವ್ರನ್ನ ಕರ್ಸು ಅಂತವಾ. ಇದೇ ಮಾತ್ನ ಹುಡುಗಿ ಫೋಟೋ ನೋಡಕ್ ಮುಂಚೆ ಹೇಳಕ್ ಎಲ್ಲ ಆಗಿತ್ತು. ಬಾಯಿಗೇನ್ ಮಣ್ಣು ಹಾಕೊಂಡಿದ್ದ? ಫೋಟೋ ನೋಡ್ಬಿಟ್ಟು ಅಪ್ಪಯ್ಯ ನೀನ್ ಹೆಂಗ್ ಹೇಳ್ತೀಯೋ ಹಂಗೆ ಅಂತ ನುಲಿತಿದ್ದೆ. ಇವಾಗ ಆಗಕ್ಕಿಲ್ಲ ಅಂದ್ರೆ ಏನರ್ಥ? ನೋಡೋ, ನಾನು ಮಾತು ಕೊಟ್ಟಾಗದೆ ನೀನೀಗ ಮದ್ವೆ ಆಗ್ಲೇಬೇಕು. ಅಪ್ಪಯ್ಯ, ರುದ್ರಣ್ಣನೇ ಮದ್ವೆ ಇಷ್ಟ ಇಲ್ಲ ಅಂದ್ಮ್ಯಾಗೆ ನೀನ್ ಯಾಕೆ ಅವನಿಗೆ ಬಲವಂತ ಮಾಡಿಯೇ? ಮದ್ವೆ ಅನ್ನೋದು ಬಲವಂತದಿಂದ ಮಾಡೋದಲ್ಲ, ಮನ್ಸಿಂದ ಒಪ್ಪಿ ಮಾಡ್ಕೊಳ್ಳೋದು. ನನ್ನ ಅಮ್ಮಿಯವರಿಂದ ರುದ್ರಣ್ಣ ಒಳ್ಳೆ ದಾರಿಗೆ ಬತ್ತಾವನೆ. ನೀವು ಖುಷಿ ಪಡೋದ್ ಬಿಟ್ಟು ನೀವೇ ತಪ್ಪು ದಾರಿಗೆ ಎಳ್ದಿರೆ. ಶಿವರುದ್ರಪ್ಪನವ್ರೆ, ಏನಿದೆಲ್ಲ? ನಿಮಗೆ ಬೆಲೆ ಕೊಟ್ಟು ಬಂದ್ರೆ ನಾನು ಈಗ ಮಾಡೋದು ನೀವು? ನಮ್ಮ ಮಗ ನಾನು ಹಾಕಿದ ಗೆರೆ ದಾಟಲ್ಲ ಅಂದ್ರಿ, ಇಲ್ಲಿ ನೋಡಿದ್ರೆ ಮದ್ವೆನೇ ಬೇಡ ಅಂತಿದ್ದಾನೆ. ಇಷ್ಟ ಇಲ್ಲ ಅಂದ್ರು ಯಾಕ್ರಿ ನಮ್ಮನ್ನ ಕರ್ಸಿದ್ರಿ? ನಮ್ಮಗ ಮೊದ್ಲು ಮದ್ವೆ ಆಗ್ಬೇಕಂತಾನೇ ಇದ್ದ. ಈಗ ಯಾರೋ ಸರಿಯಾಗಿ ಅವನ್ ತಲೆಗೆ ದಬ್ನ ಚುಚ್ಬಿಟ್ಟವ್ರೆ. ನೀವ್ ಇವಾಗ ಒಂಡಿ ಮತ್ತೆ ಏನಾರ ಮನ್ಸು ಬದಲಾಯಿಸಿ ಮದ್ವೆ ಆಯ್ತೀನಿ ಅಂತ ಹೇಳಿದ್ರೆ ನಾನೇ ಫೋನ್ ಮಾಡಿ ಕರ್ಸಿವ್ನಿ. ಬನ್ರಿ. ಒಂದ್ ನಿಮಿಷ ನಿಂತ್ಕೊಳ್ಳಿ. ಹೋಗೋದ್ ಹೋಯ್ತೀರಾ? ದೂರದಿಂದ ಬಂದಿದ್ರಲ್ವೇ, ಟೀ ಯಾರು ಕುಡ್ಕೊಂಡು ಹೋಗಿ. ಟೀಗೂ ನಿಮ್ಗೂ ದೊಡ್ಡ ನಮಸ್ಕಾರ. ಏನೋ ದೊಡ್ಡ ಮನೆತನ ಅನ್ಕೊಂಡ್ ಬಂದ್ವು. ನೀವ್ ಈ ರೀತಿ ಅವಮಾನ ಮಾಡ್ತೀರಾ ಅಂತ ಗೊತ್ತಿರ್ಲಿಲ್ಲ. ಇನ್ನೊಂದ್ಸಲ ನಮ್ ಸಂಬಂಧ ಕೇಳ್ಕೊಂಡ್ ಬರ್ಬೇಡಿ. ಬನ್ರಿ. ಅಪ್ಪಯ್ಯ, ಏನ್ ಮಾಡ್ತಿದ್ಯಾ? ಅಣ್ಣ ಏನ್ ತಪ್ಪು ಮಾಡವನೆ ಅಂತ ಹೊಡೆಯಕ್ ಹೋಯ್ತಾ ಇದ್ಯಾ? ಎಲ್ಲ ನಿನ್ನಿಂದಾನೇ ಆಗಿದ್ದು. ನೀನು ಈ ಗೌರಿನು ಸೇರಿ ಅವನ್ ತಲೆನ ಕೆಡಿಸಿದ್ದೀರಿ. ಇವನು ಮದುವೆ ಆಗ್ಲಿಲ್ಲ ಅಂದ್ರೆ ನಮಗೆ ವಂಶದ ಕುಡಿನ ಯಾರು ಕೊಡ್ತಾರೆ? ನೀನ್ ನೋಡಿದ್ರೆ ನಿನ್ ಹೆಂಡತಿ ಮಾತು ಕೇಳ್ಕೊಂಡು ಕುಳಿದ್ಯಾ. ಎಲ್ಲ ಸೇರಿ ಈ ಮನೆನ ತೊಳಿಬೇಕು ಅಂತಿದೀರೇನು? ಅಂತ ಮಕ್ಕಳಿಗೆ ಜನ್ಮ ಕೊಟ್ಟಿಯೇ. ನೀವೆಲ್ಲ ನನ್ನ ಮಕ್ಕಳು. ನೋಡ್ದ ಗೌರವ, ಒಳ್ಳೆಯವನಾದ್ರೂ ಬೈತಾರೆ ಮನೇಲಿ. ಹೋಗ. ಎಷ್ಟು ಖುಷಿ ಆಗ್ತಿದೆ ಗೊತ್ತಾ ಅಕ್ಕ? ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ. ಏನಾಯ್ತು? ಒಂದ್ ನಿಮಿಷ, ಮೊದ್ಲು ನೀವು ಈ ಸ್ವೀಟ್ ತಿನ್ನಿ, ಆಮೇಲೆ ಹೇಳಿ. ಅಲ್ಲ ಗೌರವ, ಈ ಪಾರ್ಟಿ ಖುಷಿಯಾಗಿದ್ಯಾ? ಸ್ವೀಟ್ ಬೇರೆ ತಿನ್ನಿಸ್ತಿದ್ಯಾ? ಏನ್ ವಿಷಯ? ರುದ್ರಭವನ್ಗೆ ಅವ್ರ ತಪ್ಪು ಏನು ಅಂತ ಗೊತ್ತಾಗಿದೆ. ಅವ್ರು ನಿಮ್ಮನ್ನ ಸಿಕ್ಕಾಪಟ್ಟೆ ಪ್ರೀತಿಸ್ತಾ ಇದ್ದಾರೆ. ಇನ್ ಯಾವತ್ತೂ ದೂರ ಮಾಡಲ್ಲ ಅಂತ ನನಗೆ ಅನಿಸ್ತಾ ಇದೆ. ನಾನೇ ಇಷ್ಟೊಂದು ಖುಷಿಯಾಗಿದ್ದೀನಿ, ನೀವ್ ನನಗಿಂತ ಜಾಸ್ತಿ ಖುಷಿಯಾಗಿರ್ಬೇಕು ತಾನೆ? ನೀವ್ ನೋಡಿದ್ರೆ ಹೇಗಿದ್ದೀರಲ್ಲ. ಬೇಜಾರೇನಿಲ್ಲ ಗೌರವ, ಅವ್ರಂಗೆಲ್ಲ ಮಾತಾಡುದ್ರಲ್ಲ ನನಗೆ ನಂಬಕ್ಕೆ ಆಯ್ತಿಲ್ಲ. ಖುಷಿಗೆ ಏನ್ ಮಾತಾಡೋದು ಅಂತಾನೆ ಗೊತ್ತಾಯ್ತಿಲ್ಲ ನೋಡು. ಕರೆಕ್ಟು ಅಕ್ಕ, ಖುಷಿಲಿದ್ದಾಗ ಮಾತೆ ಬರಲ್ಲ ಅಂತ ಹೇಳ್ತಾರೆ. ಮೋಸ್ಟ್ಲಿ ನಿಮ್ಗೂ ಹಾಗೆ ಆಗ್ತಿರ್ಬೋದು ಅಂತ ಅನ್ಸುತ್ತೆ. ಆದ್ರೆ ಅಕ್ಕ, ನಾನ್ ಹೇಳ್ತಾ ಇದ್ದೀನಿ, ಇನ್ಮೇಲೆ ನೀವ್ ಅನ್ಕೊಂಡ್ ಹಾಗೆ ನಿಮ್ ಜೀವನ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ.
ನೀವೇನ್ ಟೆನ್ಷನ್ ಮಾಡ್ಕೋಬೇಡಿ, ಸ್ವೀಟ್ ತಿನ್ನಿ. ಅಕ್ಕ, ನಾನು ಜೋಗಿ ಅವ್ರ ಹತ್ರ ಮಾತಾಡ್ಬೇಕು, ನಾನು ಬರ್ತೀನಿ. ಹೋಗು ಹೋಗು. ಅಯ್ಯೋ ಗೌರವ, ಅವ್ರ ಮದ್ವೆ ಬ್ಯಾಡ ಅನ್ನೋದಕ್ಕೆ ಬ್ಯಾರೆ ಕಾರಣನೇ ಅದೇ. ನನ್ನ ಗಂಡ ನಿನ್ ತಂಗಿ ಗಿರಿಸ್ಮನ್ ಮೇಲೆ ಆಸೆ ಇಟ್ಕೊಂಡವನೆ ಅಂತ ನಾನು ಹೆಂಗ್ ಹೇಳಲಿ ನಿನ್ನ ಹತ್ರ? ಏನಾಯ್ತು ಜೋಗಿ ಅವರೇ, ಯಾಕೆ ಅಪ್ಸೆಟ್ ಆಗಿದ್ದೀರಾ? ಅಪ್ಸೆಟ್ ಆಗಿರೋದು ನಾನಲ್ಲ ಅಮ್ಮಿಯವರೇ, ನನ್ನ ಹೊಟ್ಟೆ. ಹೊಟ್ಟೆಗೇನಾಯ್ತು? ಮಾಲ್ನಾಗೆ ಸಿಕ್ಕಿದ್ನೆಲ್ಲ ಸಂದಾಗ ತಿನ್ಬಿಟ್ನಾ, ಅದ್ರ ಪರಿಣಾಮ ಇಲ್ಲ ಆಯ್ತು. ಅದೇ ಎಷ್ಟ್ ಸತಿ ಒಳಕೋಗಿ ಈಚೆಗೆ ಬಂದ್ರೂ ನಿಲ್ತಾ ಇಲ್ಲ. ನಗ ನಿಮ್ಗೆ, ನನ್ ಕಷ್ಟ ನಂಗೆ. ಸಾರಿ ತಪ್ಪಾಯ್ತು. ನಗಿ ನಗ್ದೆ ಏನ್ ಮಾಡಿರಾ? ನಿಮ್ಗೂ ನನಂಗೆ ಆದಾಗ ಗೊತ್ತಾಯ್ತದೆ, ಅವಾಗ ನಾನ್ ನೋಡ್ಕೊಂಡು ನಗ್ತೀನಿ. ಸಾಕು, ಸುಮ್ಮನೆ ಟೈಮ್ ವೇಸ್ಟ್ ಮಾಡೋದು ಬೇಡ. ಬನ್ನಿ ಡಾಕ್ಟರ್ ಹತ್ರ ಹೋಗಿ ಬರೋಣ. ಡಾಕ್ಟ್ರು ತಾವ ಬೇಡ, ನಂಗೇನಾಗಿಲ್ಲ, ಸಂದಾಗಿವ್ನಿ. ಡಾಕ್ಟ್ರು ತಾವಂತೂ ನಾನು ಬರಕಿಲ್ಲ. ಯಾಕೆ? ಅದು ನನಗೆ ಸೂಜಿ ಅಂದ್ರೆ ಭಯ ಆಯ್ತದೆ. ನಾನು ಹಿಂಗೆ ಹೋಗಿ ಬಂದ್ರೆ ಕಮ್ಮಿ ಮಾಡ್ಕೊತೀನಿ, ತಲೆ ಕೆಡ್ಸ್ಕೊಬೇಡಿ. ಇದೇನ್ ಜೋಗಿ ಅವ್ರೆ, ಒಳ್ಳೆ ಚಿಕ್ಕ ಮಕ್ಕಳ ತರ ಆಡ್ತಿದ್ದೀರಲ್ಲ. ಮಚ್ಚು ಕೊಡ್ಲಿಗೆ ಹೆದ್ರಲ್ಲ, ಚಿಕ್ಕ ಸೂಜಿಗೆ ಹೆದರ್ಕೋತಿದ್ದೀರಲ್ಲ. ಅನ್ನಿಸ್ತೆ ನಿಮ್ಗೂ, ಅನ್ನಿಸ್ತೆ. ಆದ್ರೆ ಅದೇ ಡಿಟ. ನಂಗೆ ಸೂಜಿ ಕಂಡ್ರೆ ಭಯ. ಮಚ್ಚು ಲಂಗಲ್ ಬೇಕಿರೋ ಹೊಡೆದಾಡ್ಬೋದು, ಸೂಜಿ ಚುಚ್ಚಿದಾಗ ಆಯ್ತದಲ್ಲ ನೋವು, ಅದು ಯಾರಿಗೂ ಬೇಡ. ಏನೂ ಆಗಲ್ಲ, ನಿಮ್ ಜೊತೆ ನಾನು ಇರ್ತೀನಲ್ಲ. ಆಮೇಲೆ ಫುಡ್ ಪಾಯ್ಸನಿಂಗ್ ಏನಾದ್ರೂ ಆದ್ರೆ ಇನ್ನೂ ಕಷ್ಟ ಆಗುತ್ತೆ. ಫುಡ್ ಪಾಯ್ಸನ್? ಹಾಗಾದ್ರೆ ಪಾಯ್ಸನ್ ಅದ? ಹೇಳೋದು ಅರ್ಥನೇ ಆಗ್ತಿಲ್ಲ. ಬನ್ನಿ ಡಾಕ್ಟರ್ ಹತ್ರ ಹೋಗಿ ಬರೋಣ. ಸೂಜಿ ಚುಚ್ಚುವಾಗ ಜೊತೆಗಿರ್ತೀರ ತಾನೆ? ಇಲ್ಲ ಅಂದ್ರೆ ಅಲ್ಲಿಂದಾನೆ ಎದ್ದೋಡ್ ಬಂದ್ಬಿಡ್ತೀನಿ. ಜೊತೆನೇ ಇರ್ತೀನಿ. ಪ್ರಾಮಿಸ್? ಪ್ರಾಮಿಸ್. ಸರಿ ಬನ್ನಿ. ಒಂದೇ ನಿಮಿಷ ಬಂದ್ಬಿಡ್ತೀನಿ. ಹೇಳಿ, ಏನ್ ಪ್ರಾಬ್ಲಮ್ಮು? ಡಾಕ್ಟ್ರೆ, ಫುಡ್ಗೆ ಪಾಯ್ಸನ್ ಹಾಕ್ಬಿಟ್ಟು ಹೊಟ್ಟೆ ಎಲ್ಲ ಗುಳಗುಳ ಅಂತ ಅದೇ. ಹಾ, ಏನಾಗಿದೆ? ಡಾಕ್ಟರ್, ಇವ್ರಿಗೆ ಫುಡ್ ಪಾಯ್ಸನ್ ಆಗಿದೆ, ಅದನ್ನ ಹೇಳಕ್ ಬರ್ತಿಲ್ಲ ಅಷ್ಟೇ. ಮಧ್ಯಾಹ್ನದಿಂದ ಹೊಟ್ಟೆ ಸರಿ ಇಲ್ಲ ಅಂತ ಹೇಳ್ತಿದ್ದಾರೆ. ತುಂಬಾ ಅಪ್ಸೆಟ್ ಆಗಿದ್ದಾರೆ. ಓಕೆ, ಬನ್ನಿ ಚೆಕ್ ಮಾಡ್ತೀನಿ. ಓಕೆ, ಎದ್ದೇಳಿ. ನಿಜ, ನಿಮಗೆ ಫುಡ್ ಪಾಯ್ಸನಿಂಗ್ ಆಗಿದೆ. ಒಂದು ಇಂಜೆಕ್ಷನ್ ಕೊಡ್ತೀನಿ, ಎಲ್ಲ ಸರಿ ಹೋಗುತ್ತೆ. ಸೂಜಿ ಚುಚ್ಚಿರೆ ಮಾತ್ರೆ ಕೊಟ್ಟು ಗುಣ ಮಾಡಕ್ ಹಾಕಿಲ್ವೇ? ಟ್ಯಾಬ್ಲೆಟ್ಸ್ ತಗೊಂಡ್ರೆ ಬೇಗ ಕಡಿಮೆ ಆಗಲ್ಲ, ಅದಕ್ಕೆ ಇಂಜೆಕ್ಷನ್ ಕೊಡ್ತೀನಿ ಅಂತ ಹೇಳಿದ್ದು. ಶಂಕರ ಅವರೇ, ಇಂಜೆಕ್ಷನ್ ತಗೊಳ್ಳಿ, ಏನೂ ಆಗಲ್ಲ. ನಾ ಇಲ್ಲೇ ಇರ್ತೀನಿ ತಾನೆ? ಅಯ್ಯಯ್ಯೋ ಬೇಡ ಅಮ್ಮಿಯರೇ. ನಾನು ಇರ್ತೀನಿ ಅಂದೆ ತಾನೆ, ಏನೂ ಆಗಲ್ಲ, ತಗೊಳ್ಳಿ. ಅಯ್ಯೋ, ಹಿಂಗೆಲ್ಲ ಬಲವಂತ ಮಾಡ್ಬಿಡಿ. ನೀವು ಹೊರಗಡೆ ಇರಿ, ನಾನು ತಕೊಂಬರ್ತೀನಿ. ಯಾಕೆ? ಅದು ಡಾಕ್ಟ್ರು ನಂಗೆ ಇಂಜೆಕ್ಷನ್ ಚುಚ್ಚುವಾಗ ನಾನು ಕಿರ್ಚದ್ ನೋಡಿ ಪಾಪ ನಿಮ್ಗೆ ಬೇಜಾರಾಯ್ತದೆ. ಅದಕ್ಕೆ ನೀವು ಹಸಿ ಹೊರಗಡೆ ಇರಿ, ನಾನು ಇಂಜೆಕ್ಷನ್ ತಕೊಂಬರ್ತೀನಿ ಪ್ಲೀಸ್. ಇಟ್ವಾಗ್ಲೂ ಚುಚ್ಚಿರೆ.
ಅಮ್ಮೀರೇ, ಅಂತೂ ಇಂತೂ ಇಂಜೆಕ್ಷನ್ ಚುಚ್ಚಿಸ್ಕೊಂಡೇ ಬಂದ್ಬಿಟ್ಟೆ. ಇವಾಗಿನ್ನ ಸಿಕ್ಕಿದ್ದನ್ನೆಲ್ಲ ತಿನ್ನಕ್ಕಿಲ್ಲ ಬಿಡಿ. ನೀವೇನು ಹೇಳ್ತೀರೋ ಅದನ್ನ ಮಾತ್ರ ತಿಂದೆ. ಏನಾಯ್ತು ಅಮ್ಮಿಯವರೇ? ಯಾರು ನೋಡುತ್ತಾ ಇದ್ದೀರಾ? ಪರಿಚಯ ಹುಡುಗಿ ಜೊತೆ ಹಾಸ್ಪಿಟಲಿಗೆ ಬಂದಿದ್ದಾರೆ. ನಾನು ಇವಾಗಷ್ಟೇ ಅವ್ರನ್ನ ನೋಡ್ದೆ. ನಿಜವಾಗ್ಲೂ ಪರಿಚಯನೇ ನೋಡಿದ್ರ ನೀವು? ಹೌದು ಜೋಗಿ ಅವರೇ, ನಾನು ನಿಜವಾಗ್ಲೂ ನೋಡ್ದೆ, ಪ್ರಾಮಿಸ್. ಆ ಹುಡುಗಿನೂ ಇದ್ಲು. ಹಂಗಾರೆ ಏನು ಇಸಿ ಅದೇ ಅಮ್ಮಿಯವರೇ? ಇದ ಮೊದ್ಲು ನಿಮ್ ಮನೆಯವ್ರಿಗೆ ಹೇಳ್ಬೇಕು. ನಡೀರಿ ಹೋಗುವ. ಆದ್ರೆ ಈ ವಿಷಯನ ಗ್ರೀಷ್ಮನ್ಗೆ ಹೇಳಿದ್ರೆ ಅವಳು ನಂಬ್ತಾಳ? ಅವಳಿಗೆ ನಾನು ಅರ್ಥ ಮಾಡಿಸ್ತೀನಿ, ನೀವು ಬನ್ನಿ. ನೀವೇನ್ ಬರೋದ್ ಬೇಡ, ನಾನೇ ಮನೆಗೆ ಹೋಗಿ ಹೇಳ್ತೀನಿ. ಮೊದ್ಲೇ ನಿಮಗೆ ಹೆಲ್ತ್ ಸರಿ ಇಲ್ಲ, ಮನೆಗೆ ಹೋಗಿ ರೆಸ್ಟ್ ಮಾಡಿ. ನಂಗೆ ಸಂಜೆ ಹೊತ್ತಿಗೆ ಎಲ್ಲ ಸರಿ ಹೋಯ್ತದೆ, ಅದ್ರ ಬಗ್ಗೆ ನೀವೇನ್ ತಲೆ ಕೆಡಿಸ್ಕೋಬೇಡಿ. ಬೇಡ ಶಂಕರ ಅವ್ರೆ, ಈ ಟೈಮಲ್ಲಿ ನೀವು ಓಡಾಡೋದು ಚೆನ್ನಾಗಿರಲ್ಲ. ಏನಾದ್ರೂ ಇದ್ರೆ ನಾನೇ ಕಾಲ್ ಮಾಡ್ತೀನಿ. ಅಯ್ಯ, ಇದೆಲ್ಲ ಒಂದ್ ಕಾಯಿಲೆಯೇ, ಸರಿ ಹೋಯ್ತದೆ, ಬನ್ನಿ ನೀವು. ನೀವೀಗ ಮನೆಗೆ ಹೋಗ್ತಿದ್ದೀರಾ ಅಷ್ಟೇ.